ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ರಾತ್ರಿ 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಮಾತನಾಡುವಂತಹ ಸಂದರ್ಭದಲ್ಲಿ ನೇರ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ರವಾನಿಸಿದ್ದಾರೆ. ಮುಖ್ಯವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಎಂದೆಂದಿಗೂ ಭಾರತದ್ದೇ ಅಂತ ಹೇಳಿ ಗುಡುಗಿದ್ದಾರೆ. ಪಿಒಕೆ ಯಾವತ್ತಿದ್ರೂ ಕೂಡ ನಮ್ಮದೇ, ಮೋದಿ ನೇರ ಸಂದೇಶ ರವಾನಿಸಿದ್ದಾರೆ. ಪಿಒಕೆ ಉಗ್ರವಾದವನ್ನ ಹೊರತುಪಡಿಸಿ ಮಾತುಕತೆಯನ್ನ ನಾವು ಪಾಕಿಸ್ತಾನದ ಜೊತೆಗಾಡಲ್ಲ, ಪಾಕಿಸ್ತಾನದ ಜೊತೆಗೆ ಯಾವುದೇ ಚರ್ಚೆ ಇರಲ್ಲ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಒಂದು ವೇಳೆ ಮಾತನಾಡಬೇಕು ಅಂದ್ರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ, ಮಾತು ಅಂದ್ರೆ ಅದು ಉಗ್ರರ ಸಂಹಾರದ ಬಗ್ಗೆ ಮಾತ್ರ ಅಂತ ಹೇಳಿ ಮೋದಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಶಾಂತಿಯ ಮಾತುಕತೆಯೂ ಕೂಡ ಇಲ್ಲ ಅಂತ ಹೇಳಿ ಮೋದಿ ಪುನರುಚ್ಚರಿಸಿದ್ದಾರೆ. ಯಾರ ಮಧ್ಯಸ್ಥಿಕೆಯೂ ಇಲ್ಲವೆಂಬ ಸಂದೇಶವನ್ನು ಕೊಡುವ ಮೂಲಕ ಅಮೆರಿಕಕ್ಕೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಅಮೆರಿಕಾಗೂ ಕೂಡ ಕಡ್ಡಿ ಮುರಿದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಮೊನಚು ಪದಗಳ ಮಾತಿನ ಮೂಲಕವೇ ತಿವಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ನಿನ್ನೆಯ ಒಂದು ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಮಾತಿನಲ್ಲಿ ಜಾಗತಿಕವಾಗಿಯೂ ಕೂಡ ಒಂದು ಮೆಸೇಜ್ ಪಾಸ್ ಆಗಿದೆ, ಅಮೆರಿಕಕ್ಕೂ ಕೂಡ ಒಂದು ಮೆಸೇಜ್ ಪಾಸ್ ಆಗಿದೆ. ಅದರ ಜೊತೆಗೇನೆ ಪಕ್ಕದಲ್ಲಿರುವಂತಹ ಪಾಪಿ ರಾಷ್ಟ್ರ ಪಾಕಿಸ್ತಾನಕ್ಕೂ ಕೂಡ ನೇರ ಸಂದೇಶವನ್ನು ರವಾನಿಸಿರುವಂಥದ್ದು. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಒಂದನ್ನು ಮಾಡಿರ್ತಾರೆ, ಕಾಶ್ಮೀರದ ವಿಚಾರಕ್ಕೆ ನಾವು ಮಧ್ಯಸ್ಥಿಕೆ ವಹಿಸಲಿಕ್ಕೆ ರೆಡಿ ಅಂತ ಹೇಳಿ. ಅದಕ್ಕೆ ಮೋದಿ ಎಲ್ಲಿಯೂ ಕೂಡ ಮಾತನಾಡಿರಲಿಲ್ಲ. ನಿನ್ನೆ 8 ಗಂಟೆಗೆ ಮಾತನಾಡಿರುವಂಥದ್ದು. मैं आज विश्व समुदाय को भी कहूंगा, हमारी घोषित नीति रही है, अगर पाकिस्तान से बात होगी तो टेररिज्म पर ही होगी, अगर पाकिस्तान से बात होगी तो पाक ऑक्युपाइड कश्मीर पीओके उस पर ही होगी। प्रिय देशवासियों, आज बुद्ध पूर्णिमा है। भगवान बुद्ध ने हमें शांति का रास्ता दिखाया है। शांति का मार्ग भी शक्ति से होकर जाता है। मानवता शांति और समृद्धि की तरफ बढ़े, हर भारतीय शांति से जी सके, विकसित भारत के सपने को पूरा कर सके, इसके लिए भारत का शक्तिशाली होना बहुत जरूरी है और आवश्यकता पड़ने पर इस शक्ति का इस्तेमाल भी जरूरी है। और पिछले कुछ दिनों में भारत ने यही किया है। मैं एक बार फिर भारत की सेना और सशस्त्र बलों को सैल्यूट करता हूं। मैं आज ಮೋದಿ ಅವರು ನಿನ್ನೆ ನೇರವಾಗಿಯೇ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಮೆರಿಕ ಮಧ್ಯಸ್ಥಿಕೆ ವಹಿಸ್ಕೊಳ್ತೀನಿ ಅಂತ ಹೇಳಿತ್ತು, ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು, ಅದಕ್ಕೂ ಕೂಡ ತಮ್ಮ ಮಾತಿನ ಮೂಲಕವೇ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. 1990ರವರೆಗೂ ಕೂಡ ಪಿಒಕೆಯನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಅವಕಾಶ ಭಾರತಕ್ಕಿತ್ತು. ಅದಾದಮೇಲೆ ಅಣ್ವಸ್ತ್ರದ ವಿಚಾರದಲ್ಲಿ ಪಾಕಿಸ್ತಾನ ನಡೆದುಕೊಂಡಂತಹ ರೀತಿ, ಅದಾದಮೇಲೆ ಭಾರತದ ನೀತಿ ನಿಲುವುಗಳು ನಾವೆಲ್ಲವೂ ಕೂಡ ನೋಡ್ಕೊಂಡಿದ್ವಿ. ಈಗ ನೇರವಾಗಿ ಪಾಕಿಸ್ತಾನದ ಹೆಸರನ್ನು ಹೇಳಿ ನರೇಂದ್ರ ಮೋದಿಯವರು ಮೆಸೇಜ್ ಪಾಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ.